ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡುತ್ತಿರುವ ಸುದ್ದಿಯನ್ನ ನೀವು ಇರೋಬರೋ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ತೀರಾ. ಇದರಲ್ಲಿ ಬಹುಶಃ ಸಾಮಾನ್ಯ ಜನರಿಗೆ ಆಶ್ಚರ್ಯ ಪಡುವಂತದ್ದು ಏನೂ ಇಲ್ಲ. ಯಾಕಂದ್ರೆ ಜೈಲಿನಲ್ಲಿ ಇಂಥದ್ದೊಂದು ಲೋಕವಿದೆ ಎನ್ನುವ ಕಲ್ಪನೆ ಎಲ್ಲರಿಗೂ ಇದ್ದೇ ಇದೆ. ಆದ್ರೆ ತಮಾಷೆ ಅನ್ಸೋದು, ಇಷ್ಟು ದಿನ ನ್ಯೂಸ್ ಚಾನೆಲ್ಗಳು ಹೇಳ್ತಿದ್ದಂತೆ ದರ್ಶನ್ ಸಿಕ್ಕಾಪಟ್ಟೆ ಸೊರಗಿದ್ದಾರೆ, ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ, ರೇಣುಕಾಸ್ವಾಮಿ ಕೊಲೆ ಕೇಸಿನ ಬಗ್ಗೆ ಕುಗ್ಗಿ ಹೋಗಿದ್ದಾರೆ ಅಂತೆಲ್ಲ ದಿನಗಟ್ಟಲೆ ಸುದ್ದಿ ಮಾಡ್ತಾರೆ. ಆದ್ರೆ ಅದಕ್ಕೂ ಈಗಿನ ದರ್ಶನ್ ಫೋಟೋಗೆ ಯಾವುದೇ ಹೋಲಿಕೆ ಇಲ್ಲ. ದರ್ಶನ್ ಬಿಂದಾಸಾಗಿಯೇ ಜೈಲಿನಲ್ಲಿ ಇದ್ದಾರೆ, ಹೊರಗಡೆ ಓಡಾಡ್ತಿಲ್ಲ ಅನ್ನೋದು ಬಿಟ್ರೆ ಜೈಲಿನಲ್ಲಿ ಎಲ್ಲಾ ಫೆಸಿಲಿಟಿಗಳು ಸಿಗ್ತಾ ಇರುವಂತಿದೆ. ಹೊರಗಿನ ಫ್ರೆಂಡ್ಸ್ ವಾರಕ್ಕೊಮ್ಮೆ ಜೈಲಿಗೆ ಬಂದು ಮಾತನಾಡಿಸಿಕೊಂಡು ಹೋಗ್ತಿದ್ದಾರೆ. ಹಾಗೆ ಹೊರಗಿನಿಂದ ಬಂದವರೆದುರು ದರ್ಶನ್ ಕಣ್ಣೀರು ಹಾಕ್ತಿದ್ದಾರಂತೆ, ಬೇಸರ ಹೊರ ಹಾಕ್ತಿದ್ದಾರೆ ಅಂತೆಲ್ಲ ಸುದ್ದಿಗಳು ಇಷ್ಟು ದಿನ ಬರ್ತಿದ್ವು. ಅದು ನಿಜ ಇದ್ರೂ ಇರಬಹುದು. ಅದರಲ್ಲೂ ದರ್ಶನ್ ತನ್ನ ಪತ್ನಿಯ ಎದುರಂತೂ ಒಳ್ಳೆಯ ಗಂಡನಂತೆ ನಟನೆಯೂ ಮಾಡಿರಬಹುದು. ನಾನು ಬದಲಾಗಿದ್ದೀನಿ ಕಣೆ ಎಂದು ತೋರಿಸಿಕೊಂಡಿರಬಹುದು. ಪವಿತ್ರ ಗೌಡಳಿಂದ ಇಷ್ಟೆಲ್ಲ ಆಗೋಗಿದೆ, ಇನ್ಮುಂದೆ ಹೀಗೆಲ್ಲ ಮಾಡಲ್ಲ, ಸಭ್ಯನ ರೀತಿಯಲ್ಲಿ ಇರ್ತೇನೆ ಅಂತಲೂ ಹೆಂಡತಿ ಎದುರು ಪೋಸ್ ಕೊಟ್ಟಿರಬಹುದು. ಆದ್ರೆ ದರ್ಶನ್ ಬದಲಾಗಿಲ್ಲ ಮತ್ತು ಬದಲಾಗೋದು ಇಲ್ಲ ಎಂಬುದು ಈಗ ವೈರಲ್ ಆಗಿರುವ ಫೋಟೋದಿಂದಲೇ ಗೊತ್ತಾಗಿದೆ. ಯಾಕಂದ್ರೆ ದರ್ಶನ್ ಸುತ್ತಲೂ ಇರೋದು ರೌಡಿಗಳ ಗ್ಯಾಂಗ್. ಇಷ್ಟು ದಿನ ಡಿ ಗ್ಯಾಂಗ್ ಎಂದು ರೇಣುಕಾಸ್ವಾಮಿ ಕೊಲೆ ಮಾಡಿದ ಆರೋಪ ಹೊತ್ತಿರುವ ದರ್ಶನ್ ಮತ್ತು ಅವರ ಜೊತೆಗಿದ್ದ ಉಳಿದ ಆರೋಪಿಗಳನ್ನ ಕರೆಯಲಾಗ್ತಿತ್ತು. ಆದ್ರೀಗ ರಿಯಲ್ ರೌಡಿಗಳ ಜೊತೆಗೆ ದರ್ಶನ್ ಸ್ನೇಹ ಸಂಪಾದಿಸಿರುವುದು ಗೊತ್ತಾಗಿದೆ. ಅಲ್ಲಿಗೆ ಜೈಲಿನೊಳಗಿರುವ ರೌಡಿಗಳ ಪಾಲಿಗೆ ಸೆಲೆಬ್ರಿಟಿ ದರ್ಶನ್ ಬಾಸ್ ಆಗಿರುವುದು ಭಾಸವಾಗ್ತಿದೆ. ಸ್ನೇಹಿತರೆ, ಇಲ್ಲಿ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ಗಮನಿಸಬೇಕು. ಜೈಲಿನಲ್ಲಿರುವ ದರ್ಶನ್ ಜುಲೈ 10ನೇ ತಾರೀಕಿನಂದು ರಾಜ್ಯದ ಹೈಕೋರ್ಟ್ನಲ್ಲೊಂದು ರಿಟ್ ಅರ್ಜಿ ಹಾಕಿದ್ರು. ಅದರಲ್ಲಿ ತನಗೆ ಜೈಲು ಸೇರಿದ ಮೇಲೆ ಹುಷಾರಿಲ್ಲ, ಇಲ್ಲಿನ ಫುಡ್ ಹಿಡಿಸ್ತಾ ಇಲ್ಲ, ಇದರಿಂದ ತೂಕ ಬೇರೆ ಇಳಿಕೆಯಾಗಿದೆ, ನನ್ನ ಆರೋಗ್ಯ ಕಾಪಾಡಿಕೊಳ್ಳಲು ನನಗೆ ಪ್ರೋಟೀನ್ ಇರುವ ಆಹಾರ ಕೊಡಬೇಕು, ಹಾಗೆ ಮಲ್ಕೊಳ್ಳುವ ತಲೆಯ ಅಡಿಗೆ ಇಡೋಕೆ ಒಂದು ದಿಂಬು, ಮಲ್ಕೊಳ್ಳೋಕೆ ಒಂದು ಹಾಸಿಗೆ ಕೊಟ್ರೆ ಒಳ್ಳೇದಾಗ್ತಿತ್ತು ಅಂತ ಬೇಡಿಕೊಂಡಿದ್ರು. ಆದ್ರೆ ತಮಾಷೆ ಅನ್ಬೇಕೋ ವ್ಯವಸ್ಥೆಯ ವಿಪರ್ಯಾಸ ಅನ್ಬೇಕೋ ಗೊತ್ತಿಲ್ಲ, ಜೈಲಲ್ಲಿ ಕುಳಿತು ಜುಮ್ ಅಂತ ಧೂಮಪಾನ ಮಾಡ್ತಿರುವ ದರ್ಶನ್ಗೆ ಇನ್ನು ಪ್ರೋಟೀನ್ ಇರುವ ಆಹಾರ ಅಂದ್ರೆ ಒಳ್ಳೆಯ ಚಿಕನ್ ಊಟ ಸಿಕ್ತಿಲ್ವಾ ಅಂತ ಹೇಳಿದ್ರೆ ನಂಬೋಕೆ ಸಾಧ್ಯನಾ? ಈಗಾಗಲೇ ಕೆಲವು ಸುದ್ದಿ ಚಾನೆಲ್ಗಳು ವರದಿ ಮಾಡಿದ್ದನ್ನ ನಂಬೋದಾದ್ರೆ ದರ್ಶನ್ಗೆ ನೇರವಾಗಿ ಬೆಂಗಳೂರಿನ ಬನಶಂಕರಿಯಲ್ಲಿರುವ ಶಿವಾಜಿ ಮಿಲಿಟರಿ ಹೋಟೆಲ್ನಿಂದಲೇ ಬಿರಿಯಾನಿ ಸಪ್ಲೈ ಆಗ್ತಿದೆಯಂತೆ. ಹೋಟೆಲ್ ಊಟ ತಿಂದು ತಿಂದು ಅಭ್ಯಾಸ ಆದವರಿಗೆ ಮನೆ ಊಟ ಯಾಕೆ ಸ್ವಾಮಿ ಅಂತ ಈಗಲಾದ್ರೂ ಜನರಿಗೆ ಅರ್ಥ ಆಗಿರಬಹುದು. ಇದರ ಜೊತೆಗೆ ಕುಡಿಯೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇಷ್ಟೆಲ್ಲ ಇದ್ಮೇಲೆ ದರ್ಶನ್ಗೆ ಈಗಿನ ಜೈಲು ಒಂಥರ ಶೂಟಿಂಗ್ ನಡುವೆ ರಿಲ್ಯಾಕ್ಸ್ ಆಗೋದಕ್ಕೆ ಸಮಯ ಸಿಕ್ಕಂತಿದೆ. ಇದರ ಪರವಾಗಿ ಕನ್ನಡ ಇಂಡಸ್ಟ್ರಿಯ ಹಲವರು ಈಗಾಗಲೇ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ರು. ಅದರಲ್ಲೂ ದಚ್ಚು ಮೀಟ್ ಮಾಡಿ ಬಂದ್ಮೇಲೆ ರಚ್ಚು, ರಾಜ ಎಲ್ಲಿದ್ರು ರಾಜನ ತರನೇ ಇರಬೇಕು, ಅವರನ್ನ ರಾಜನ ತರ ನೋಡೋದಕ್ಕೆ ನಾನು ಬಯಸ್ತೀನಿ ಅಂತೆಲ್ಲ ಹೇಳಿದ್ರು. ಈಗಿರುವ ಮಾಹಿತಿಯ ಪ್ರಕಾರ ರಚಿತಾ ರಾಮ್ ಜೈಲಲ್ಲಿ ಭೇಟಿಯಾಗಿ ಬಂದ ಸಂಜೆ ದರ್ಶನ್ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುಳಿತು ರಾಜನ ರೀತಿಯಲ್ಲಿ ಕಾಫಿ ಕುಡಿತಾ ರಿಲ್ಯಾಕ್ಸ್ ಆಗಿದ್ದು ಎನ್ನಲಾಗಿದೆ. ಈಗ ಸರ್ಕಾರದವರು ಅಚಾನಕ್ ಆಗಿ ಇವೆಲ್ಲ ಆಗೋಗಿದೆ, ನಮ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ, ಜೈಲಿನಲ್ಲಿ ದರ್ಶನ್ಗೆ ಹೀಗೆಲ್ಲ ಫೆಸಿಲಿಟಿ ಕೊಡ್ತಿದ್ದವರನ್ನ ಸಸ್ಪೆಂಡ್ ಮಾಡ್ತೀವಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇದೇನು ದೊಡ್ಡ ಘೋಷಣೆಯೂ ಅಲ್ಲ, ಕಠಿಣ ಕ್ರಮವೂ ಅಲ್ಲ, ಸರ್ಕಾರದ ವೈಫಲ್ಯವನ್ನ ಮುಚ್ಚಿಕೊಳ್ಳುವ ಒಂದು ಸಾಮಾನ್ಯ ಪ್ರಯತ್ನ ಅಷ್ಟೇ ಅನ್ನುವಂಥದ್ದು LKG ಓದುವ ಮಕ್ಕಳಿಗೂ ಅರ್ಥ ಆಗಬಹುದು. ಯಾಕಂದ್ರೆ ಜೈಲಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ದರ್ಶನ್ ಅಂತ ಒಬ್ಬ ಸೆಲೆಬ್ರಿಟಿಗೆ ಸಿಗ್ತಿದೆ ಎನ್ನುವುದು ಸರ್ಕಾರದ ಗಮನಕ್ಕೆ ಬರೋದೇ ಇಲ್ವಾ? ಅದೆಲ್ಲ ಭೂಗತನಾಗಿರುವ ಉಗ್ರನ ಬಗ್ಗೆ ಮಾಹಿತಿ ಹುಡುಕಿ ತೆಗೆಯುವ ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆಗೆ ಜೈಲಿನಲ್ಲಿ ಏನು ನಡೀತಿದೆ ಎನ್ನುವುದು ಗೊತ್ತಾಗಲ್ವಾ? ನಿಮಗೆ ಗೊತ್ತಿರಲಿ, ನಮ್ಮ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಉಗ್ರಗಾಮಿ ಚಟುವಟಿಕೆಯಲ್ಲಿ ತೊಡಗಿದವರು ಕೈದಿಗಳಾಗಿದ್ದಾರೆ. ಹಾಗಿದ್ರೆ ಅಲ್ಲೂ ಏನ್ ನಡೀತಿದೆ ಎನ್ನುವುದರ ಬಗ್ಗೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿಲ್ವಾ? ಅಷ್ಟು ಸುಲಭವಾಗಿ ದರ್ಶನ್ಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡೋದಕ್ಕೆ ಸಾಧ್ಯ ಇದೆಯಾ? ಇಂಥ ಹಲವು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿವೆ. ಈಗ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಿದೆ. ದರ್ಶನ್ನನ್ನ ಬಳ್ಳಾರಿ ಜೈಲಿಗೋ ಅಥವಾ ಕಲಬುರಗಿ ಜೈಲಿಗೆ ಕಳಿಸಿದ್ರೆ ನಿಜವಾದ ಜೈಲಿನ ದರ್ಶನ ಆಗಬಹುದೇನೋ? ಅದು ಬಿಟ್ಟು ಕೊಲೆ ಆರೋಪಿಗೆ VVIP ಫೆಸಿಲಿಟಿ ಕೊಡೋದಿದ್ರೆ ಜೈಲಿನ ಬದಲು ಯಾವುದಾದ್ರೂ 5 ಸ್ಟಾರ್ ಹೋಟೆಲ್ನಲ್ಲಿ ಬಿಟ್ಟು ಬಿಡೋದು ಒಳ್ಳೆಯದೇನು ಎನ್ನುವ ಹಾಗಾಗಿದೆ ನಮ್ಮ ವ್ಯವಸ್ಥೆ. ಜೈಲಿನಲ್ಲಿ ದರ್ಶನ್ಗೆ ಸಿಗ್ತಿರುವ VVIP ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ನಮಸ್ಕಾರ.